ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನದಿಂದನೇ ಜಗಳ ಸ್ಟಾರ್ಟ್ ಆಗಿತ್ತು. ಹೌದು, ಯಾವುದೇ ಇತಿಹಾಸದಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನ ಜಗಳ ಸ್ಟಾರ್ಟ್ ಆಗಿರಲಿಲ್ಲ. ಆದರೆ ಬಿಗ್ ಬಾಸ್ 11ರಲ್ಲಿ ಮೊದಲನೇ ದಿನದಿಂದಲೇ ಜಗಳ ಸ್ಟಾರ್ಟ್ ಆಯಿತು. ಆ ಜಗಳ 1 ಮತ್ತು 2 ಮತ್ತು 3ನೇ ದಿನಾಂಕ ಅತಿ ಹೆಚ್ಚಾಗಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ ಮನೆ ಮಂದಿಯೆಲ್ಲ ಅಳುವಂಥ ಸಿಚುವೇಶನ್ಗೆ ಬಂದರು. ಅದಕ್ಕೆ ಮೂಲ ಕಾರಣ ಜಗದೀಶ್ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ದಿನನೇ ಹೇಳ್ಬೋದಿತ್ತು TRP ಕಿತ್ಕೊಂಡು ಹೋಗುತ್ತೆ, ಜಗಳಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಅದರಂತೆ ಕೂಡ ಜಗಳಗಳು ಸ್ಟಾರ್ಟ್ ಆದವು. ಈಗ ಎಲ್ರಿಗೂ ಕೂಡ ಇದ್ದಂತಹ ಡೌಟ್ ಏನಂದರೆ ಲವ್ ಸ್ಟೋರಿ ಯಾರ್ಯಾರ ಮಧ್ಯೆ ನಡಿಬಹುದು ಅಂತ ಹೇಳಿ. ಎಲ್ಲ ಬಿಗ್ ಬಾಸ್ನಲ್ಲೂ ಕೂಡ ಲವ್ ಸ್ಟೋರಿಗಳು ಅರ್ಧ ಮುಗ್ದಾದ ನಂತರ ಸ್ಟಾರ್ಟ್ ಆಗ್ತಾ ಇತ್ತು. ಆದರೆ ಬಿಗ್ ಬಾಸ್ 11 ವಿಶೇಷ, ಯಾಕಂದರೆ ಇಲ್ಲಿ ಎಲ್ಲನೂ ಕೂಡ ತಕ್ಷಣದಿಂದಲೇ ಸ್ಟಾರ್ಟ್ ಆಗ್ತಾ ಇದೆ. 4ನೇ ದಿನಕ್ಕೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ಹೌದು, ಕೀರ್ತಿರಾಜ್ ಅವರು ಸ್ವರ್ಗದಲ್ಲಿದ್ದಾರೆ ಹಾಗೂ ಐಶ್ವರ್ಯ ಅವರು ಕೂಡ ಸ್ವರ್ಗದಲ್ಲಿದ್ದಾರೆ. ಇವರಿಬ್ಬರ ಮಧ್ಯೆ ಪ್ರೀತಿ ಚಿಗುರುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲದೆ ಅನುಷಾ ಅವರು ಕೂಡ ಕೀರ್ತಿರಾಜ್ ಅವರಿಗೆ ಫ್ಲರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಕೀರ್ತಿ ಅವರು ಇಬ್ಬಿಬ್ಬು ಹುಡುಗಿಯರನ್ನ ಪಟಾಯಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಎಷ್ಟು ಜಗಳ ಮುಖ್ಯ ಆಗುತ್ತೋ ಅಷ್ಟೇ ಲವ್ ಸ್ಟೋರಿ ಕೂಡ ಮುಖ್ಯ ಆಗುತ್ತೆ. ಯಾರು ಲವ್ ಸ್ಟೋರಿಯಲ್ಲಿ ಇರ್ತಾರೆ ಅವರು ಅರ್ಧ ಸೀಸನ್ ಬಿಗ್ ಬಾಸ್ ನಲ್ಲಿ ಇರೋದು ಕನ್ಫರ್ಮ್ ಆಗುತ್ತೆ. ಈಗ ಅದಕ್ಕೆ ಸಾಕ್ಷಿ ಎಂಬಂತೆ ಕೀರ್ತಿರಾಜ್, ಅನುಷಾ ಹಾಗೂ ಐಶ್ವರ್ಯ 3 ಜನ ಲವ್ ಸ್ಟೋರಿಯಲ್ಲಿ ಬಿದ್ದಿದ್ದಾರೆ. ಆದ್ರೆ ಕೀರ್ತಿರಾಜ್ ಇಬ್ಬರನ್ನ ಪಟಾಯಿಸ್ತಿರೋದು ಈ ಬಾರಿಯ ವಿಶೇಷ ಅಂತಾನೆ ಹೇಳ್ಬೋದು. ಸೊ ಮನೆ ಮಂದಿ ಎಲ್ಲ ಎಲ್ರಿಗೂ ಕೂಡ ರೇಗಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ, ಒಬ್ಬನೇ ಇಬ್ಬಿಬ್ಬರನ್ನ ಪಟಾಯಿಸ್ತಿದ್ದಾನೆ ಅಂತ ಹೇಳಿ. ಇತ್ತೀಚೆಗೆ ಐಶ್ವರ್ಯ ಮತ್ತೆ ರಂಜಿತ್ ಅವರು ಇಬ್ರು ಕೂಡ ಒಂದು ಕಾನ್ವರ್ಸೇಷನ್ ಅನ್ನ ನಡೆಸಿದ್ರು. ನಿನಗೆ ಬಿಗ್ ಬಾಸ್ ಮುಖ್ಯನಾ ಅಥವಾ ನಾನ್ ಮುಖ್ಯನಾ ಅಂತ ಹೇಳಿ ಐಶ್ವರ್ಯ ಅವರು ರಂಜಿತ್ ಅವರಿಗೆ ಕೇಳಿದಾಗ ರಂಜಿತ್ ಅವರು ನನಗೆ ನೀನೇ ಮುಖ್ಯ ಅಂತ ಹೇಳಿದ್ರು. ಸೊ ಇವರಿಬ್ಬರ ಮಧ್ಯೆ ಲವ್ ಸ್ಟಾರ್ಟ್ ಆಗ್ಬೋದು ಅನ್ಕೊಂಡಿದ್ರೆ ಅವರಿಬ್ರು ಕೂಡ ಸ್ವರ್ಗ ನರಕದಲ್ಲಿ ಇರೋ ಕಾರಣಕ್ಕೆ ಯಾವುದೂ ಕೂಡ ಮುಂದೆ ಒರಿಲಿಲ್ಲ. ಆದ್ರೆ ಇವತ್ತು ನಡೆದಂತಹ ಒಂದು ಎಪಿಸೋಡ್ ನಲ್ಲಿ ಕೀರ್ತಿರಾಜ್ ಅವರು ಇಬ್ಬರ ಜೊತೆಗೂ ಫ್ಲರ್ಟಿಂಗ್ ಅನ್ನ ಮಾಡಿಕೊಂಡು ಇಬ್ಬರನ್ನ ರೇಗಿಸುವಂತ ಕೆಲಸವನ್ನ ಮಾಡಿಕೊಂಡು ನಿಧಾನಕ್ಕೆ ಲವ್ ಸ್ಟೋರಿ ಸ್ಟಾರ್ಟ್ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಬಿಗ್ ಬಾಸ್ ಅಲ್ಲಿ ಲವ್ ಸ್ಟೋರಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಅರ್ಧ TRP ಲವ್ ಸ್ಟೋರಿಗೆ ಬರ್ತದೆ ಹಾಗೂ ಅದರಲ್ಲಿ ಯಾರು ಲವ್ ಮಾಡ್ತಾರೋ ಅವರು ಅರ್ಧ ಸೀಸನ್ ಇರೋದು ಕನ್ಫರ್ಮ್. ಸೊ ಲವ್ ಸ್ಟೋರಿ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಹಾಗೂ ಯಾರ್ಯಾರಿಗೆ ಜೋಡಿ ಆದರೆ ಸಖತ್ತಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.